ಕಾಂಗ್ರೆಸ್ಸು ಬೇಡ ನಮಗೆ, ಅವರು ಸಿದ್ದರಾಮಯ್ಯ ಅವರು ಬೇಡ ನಮಗೆ, ನಮ್ಮಂಥ ವಯಸ್ಸಾದವರಿಗೆ ತುಂಬ ಅನ್ಯಾಯ ಆಗಿದೆ. ಅವರು ಅಷ್ಟು ತಿಂದರು, ಇವರು ಇಷ್ಟು ತಿಂದರು, ನಾವು ಇಷ್ಟು ತಿಂದ್ವಿ, ನಮ್ಮದು ಮಾಡಿದ ತಪ್ಪು ಅವ್ರು ಮಾಡಿದ ತಪ್ಪು ಅಂತ ಹೇಳ್ತಾರಲ್ಲ, ನಾವು ಮಾಡಿದ್ದೇ ತಪ್ಪು ಅಂತ ಅವ್ರು ಒಪ್ಕೊತಾ ಇಲ್ಲ. ನಮ್ಮನ್ನು ಕಾಪಾಡೋದು ಯಾವಾಗ? ಈಗ ಓಟ್ ಹಾಕಿ ನಿಲ್ಲಿಸಿದಾರಲ್ಲ, ಓಟ್ ಹಾಕ್ದಾರೆ ಕಾಪಾಡೋದು ಯಾವಾಗ? ಇದೊಂದು ಬಸ್ ಚಾರ್ಜದ್ದು ಇದು ಮಾಡಬೇಕು. ಅವರು ಏನು ಸ್ಟಾಪ್ ಮಾಡಿಬಿಡ್ಬೇಕು. ಸ್ಟಾಪ್ ಮಾಡಿಬಿಟ್ಟು ಕಾಯಿಲೆ ಕೊಡಿ, ಔಷಧಿ ಕೊಡಿ, ಹಾಸ್ಪಿಟ್ಲಿಗೆ ಕೊಡಿ. ಒಂದು ಹಾಸ್ಪಿಟ್ಲಿಗೆ ಹೋದರೆ 1,00,000 2 ಲಕ್ಷ ಅಂತಾರೆ. ಆದರೆ ಇದನ್ನು ತಪ್ಪು ಮಾಡಿದ್ದವರು ಯಾರು? ಸಿದ್ದರಾಮಯ್ಯನವರು. ನಾವು ಹೇಳೋದು BJPನೇ ಇರಬೇಕು. ಅವರು ಇವತ್ತು ನಮ್ಮ ಹತ್ರ ಇಸ್ಕೊಂಡ್ರು 16 ಜನಕ್ಕೆ ಖರ್ಚು ಮಾಡ್ತಾರೆ. ಒಂದು ಮಿಲ್ಟ್ರಿ, ಒಂದು ಎಲ್ಲದಕ್ಕೂ ಇದೆ. ಅವರು ಇವ್ರು ಯಾವುದಕ್ಕೂ ಇಲ್ಲ, ಬರೀ ಸ್ಟೇಟಿಗೆ ಮಾತ್ರ ಇದೆ. ಯಾವುದಕ್ಕೂ ಸಹಾಯ ಮಾಡಿಲ್ಲ, ಯಾವುದಕ್ಕೂ ಇದೇ ಪ್ರಯೋಜನ ಇಲ್ಲಮ್ಮ. ಇದರಿಗೆ ಫ್ರೀಯಾಗಿ 2,000 ಕೊಡ್ತಾ ಇದ್ದಾರೆ ಹೆಂಗಸರಿಗೆ, ಅಲ್ವೇನ್ರಮ್ಮ? ಆ 2,000ಗೆ ಕೊಟ್ಬಿಟ್ಟು ನಮ್ಮ ಹತ್ರ ಕಿತ್ಕೊತಾ ಇದ್ದಾರೆ. ಈಗ ಒಂದು ಬ್ಯಾಂಕಲ್ಲಿ ದುಡ್ಡು ಇಡೋಕ್ಕೂ ಭಯ. ನನಗೆ ವಯಸ್ಸಾಗಿದೆ, ನಂದು ದುಡ್ಡಿದೆ, ಈಗ ಬ್ಯಾಂಕ್ನಲ್ಲಿ ಇಟ್ಟಿದ್ದೀನಿ, ನಾಳೆ ವಾಪಸ್ ಬರುತ್ತೋ ಇಲ್ಲೋ ಅನ್ನೋ ಅಷ್ಟು ಭಯ ಆಗಿದೆ. ಜನಗಳು ಇವತ್ತು ನಿಮ್ಮದು ಗೋರ್ಮೆಂಟ್ ದುಡ್ಡು ಮಾಯ ಮಾಡ್ತಾರೆ, ನಾಳೆ ನಮ್ಮ ದುಡ್ಡು ಹೋಗುತ್ತೆ. ನಾಳೆ ಮೈಸೂರಿಗೆ ಹೋಗ್ತೀನಿ, ನಾಳೆ ಡೆಲ್ಲಿಗೆ ಹೋಗ್ತೀನಿ, ನಮ್ಮ ಕತೆ ಯಾರು ನೋಡ್ತಾರೆ? ದಿನ ಬೆಳಗ್ಗೆ ಕರೆಂಟ್ ಇಲ್ಲ, ನೀರಿಲ್ಲ, ಅದಿಲ್ಲ, ಇದಿಲ್ಲ, ಮಳೆ ಗಾಳಿ, ಮೋರಿ ಹೋಗ್ತಾ ಇಲ್ಲ, ನೀರು ಹೋಗ್ತಾ ಇಲ್ಲ, ಕಾರ್ಪೊರೇಷನ್ ಅವ್ರು ನೋಡ್ತಾ ಇಲ್ಲ, ಇದೆಲ್ಲ ಯಾರು ಮಾಡ್ತಾರೆ? ಯಡಿಯೂರಪ್ಪನವ್ರು ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಬೇಕು ಅಂತ ಮೂಢ ಹಗರಣದಿಂದ. ನಿಮ್ಗೆ ಏನ್ ಅನ್ಸುತ್ತೆ? ಯಡಿಯೂರಪ್ಪ ಅವ್ರು ಹೇಳ್ತಿರೋ ಸರಿ ಅನ್ಸುತ್ತಾ? ಅಂದ್ರೆ ರಾಜೀನಾಮೆ ಕೊಡಿ ಅಂತ ಕೇಳ್ತಿರೋದು. ನಾವು ಹೇಳೋದೇನಮ್ಮಂದರೆ ಇದೆ, ಅವ್ರು ನೀವು ಹೇಳೋದು ಅವರು ಕಾಂಗ್ರೆಸ್ಸು ಬೇಡ ನಮಗೆ, ಅವರು ಸಿದ್ದರಾಮಯ್ಯ ಅವರು ಬೇಡ ನಮಗೆ, ನಮ್ಮಂಥ ವಯಸ್ಸಾದವರಿಗೆ ತುಂಬ ಅನ್ಯಾಯ ಆಗಿದೆ. ಏನೇನಾಗಿದೆ ಅಂದರೆ ಬಸ್ ಚಾರ್ಜು ವಯಸ್ಸಾದವ್ರಿಗೆ ಬಿಟ್ಬಿಟ್ಟು ಯಾರಿಗೋ ಕೊಟ್ಟಿದ್ದಾರೆ. ಹೆಂಗಸ್ರು ಕೊಟ್ಟು ತಪ್ಪು ಅಂತ ಹೇಳ್ತಾ ಇಲ್ಲ. ಏನಾಗಿದೆ ಅಂದರೆ ಹೆಂಗಸ್ರಿಗೂ ಕೊಡಲಿ, ಗಂಡಸ್ರಿಗೂ, ವಯಸ್ಸಾದವ್ರಿಗೆ ಕೊಡಲಿ. ಒಂದು ಅದೇ ದುಡ್ಡನ್ನ ಮೆಡಿಸಿನ್ ಖರ್ಚು ಮಾಡಲಿ. ಎರಡನೇದು ಆಯಿತಾ, ಒಂದು ಮೆಡಿಷನ್ನು ಒಂದು ವಯಸ್ಸಾದವ್ರಿಗೆ ಕೊಡಬೇಕು. ಅದು ಬಿಟ್ಬಿಟ್ಟು ಯಾರ್ಯಾರಿಗೋ ಕೊಟ್ಟಿದ್ದಾರೆ. ಈ ಹೆಂಗಸರಿಗೆ 2,000 ಕೊಟ್ಟು ಇವಾಗ ಏನಾಗಿದೆ, 2,000 ನೀವು ಕೊಡ್ತೀರಾ ಅನ್ನಿ, ಆ ದುಡ್ಡು ಡಬ್ಬಲ್ಲು ಇಲ್ಲಿ ಹೋಗ್ತಾ ಇದೆ. ಯಾವುದಕ್ಕೆ? ಎಲ್ಲ ಐಟಮ್ಮು ರೇಟ್ ಜಾಸ್ತಿ, ಪ್ರತಿಯೊಂದು ರೇಟ್ ಜಾಸ್ತಿ. ಆದರೆ ನಾವು 2,000 ಕೊಟ್ಟು ಏನಾಯಿತು? ಏನು ಪ್ರಯೋಜನ ಇಲ್ಲ. ಈಗ ತಿರ್ಗಾ ಬಸ್ ಚಾರ್ಜ್ ಜಾಸ್ತಿ ಮಾಡ್ತೀನಿ ಅಂತಿದ್ದಾರೆ. ಯಾವ ಥರ ಮಾಡ್ತಾರೆ? ಅದು ಏನು, ಫಸ್ಟು ವಯಸ್ಸಾದವ್ರಿಗೆ ಫ್ರೀ ಪಾಸ್ ಆಗಲಿ, ಇಲ್ಲ ಹಾಫ್ ಪಾಸ್ ಆಗಲಿ ಮಾಡಬೇಕು. 1,100 ರೂಪಾಯಿ ತೊಗೊಳ್ತಾ ಇದ್ದಾರೆ. ಈಗ ಅದನ್ನು ನೀವು 650 ತೊಗೊಳ್ಳಿ, 600 ರೂಪಾಯಿ ತೊಗೊಳ್ಳಿ, ಆಗುತ್ತೆ. ಅದಿಲ್ಲ ಅವ್ರಿಗೆ. ನಾವು ಹೇಳೋದಂದರೆ BJP ಕಾಂಗ್ರೆಸ್ಸು ಅವರು ಇವರು ಅಂತ ಹೇಳಲ್ಲ. ಆದರೆ ಇದನ್ನು ತಪ್ಪು ಮಾಡಿದ್ದವರು ಯಾರು? ಸಿದ್ದರಾಮಯ್ಯನವರು. ನಾವು ಹೇಳೋದು BJPನೇ ಇರಬೇಕು, ಸೆಂಟ್ರಲ್ಲೇ ಇರಬೇಕು. ಅವರು ಇವತ್ತು ನಮ್ಮ ಹತ್ರ ಇಸ್ಕೊಂಡ್ರು 16 ಜನಕ್ಕೆ ಖರ್ಚು ಮಾಡ್ತಾರೆ. ಒಂದು ಮಿಲ್ಟ್ರಿ, ಒಂದು ಎಲ್ಲದಕ್ಕೂ ಇದೆ. ಅವರು ಇವ್ರು ಯಾವುದಕ್ಕೂ ಇಲ್ಲ, ಬರೀ ಸ್ಟೇಟಿಗೆ ಮಾತ್ರ ಇದ್ದಾರೆ ಅಲ್ವಮ್ಮ? ಸ್ಟೇಟಿಗೆ ಏನು ಬೇಕು ಅದು ಮಾಡ್ತಾ ಇಲ್ಲ. ಅವರು ಬೇಡದಿದ್ದಕ್ಕೆ ಹೋಗ್ತಾರೆ, ಯಾವುದೋ ಹಗರಣಕ್ಕೆ ಹೋಗ್ತಾರೆ, ನಡ್ಕೊಂಡು ಹೋಗ್ತಾರೆ. ಅದು ನಮಗಾಗಿ ನಡೆದು ಕಷ್ಟ ಬೀಳಲಿ, ಯಾರು ಬೀಳ್ತಾ ಇಲ್ಲ. ಅಷ್ಟೇನ್ರಮ್ಮ ನಾವು ಹೇಳೋದು. ಇನ್ನೇನಿದ್ರೆ ಹೇಳಿ. ಈಗ ಯಡಿಯೂರಪ್ಪನವ್ರು ಹೇಳ್ತಿದಾರಲ್ವಾ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ. ಏನ್ ಅನ್ಸುತ್ತೆ? ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ಬೇಕು ಅಂತ ಅನ್ಸುತ್ತಾ? ಕೊಟ್ಬಿಡೋದೇ ಒಳ್ಳೇದು. ಯಾಕೆಂದರೆ ನೋಡಿ, ನನ್ನೇ ಅಂತಲ್ಲ, ಯಾಕೆಂದರೆ ಯಾವುದಕ್ಕೂ ಸಹಾಯ ಮಾಡಿಲ್ಲ, ಯಾವುದಕ್ಕೂ ಇದೇ ಪ್ರಯೋಜನ ಇಲ್ಲಮ್ಮ. ನೋಡಿ, ಲೇಡೀಸ್ಗೆ ಫ್ರೀ ಆಗಿರ್ಬೋದು ಇವತ್ತು. ಅವ್ರಿಗೆ ಏನಾಗಿದೆ ಅವ್ರಿಗೆ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ಇವತ್ತು ನಮಗೆ ಬಿಟ್ಬಿಟ್ಟಿದ್ದಾರೆ ಫ್ರೀಯಾಗಿ ಅಂತ. ಆದರೆ ಅವ್ರಿಗೆ ಇವತ್ತು ನಿಮಗೆ ಹೆಂಡತಿದಿರಿಗೆ ಫ್ರೀಯಾಗಿ 2,000 ಕೊಡ್ತಾ ಇದ್ದಾರೆ ಹೆಂಗಸರಿಗೆ, ಅಲ್ವೇನ್ರಮ್ಮ? ಆ 2,000ಗೆ ಕೊಟ್ಬಿಟ್ಟು ನಮ್ಮ ಹತ್ರ ಕಿತ್ಕೊತಾ ಇದ್ದಾರೆ ಯಾರು? ಜನ್ಸ್ ಹತ್ರ. 2,000ಕ್ಕೆ 4,000 5,000 ಜಾಸ್ತಿ ಹೋಗುತ್ತೆ. ಎಲ್ಲದಕ್ಕೂ ರೇಟ್ ಜಾಸ್ತಿ. ಈಗ ಬಸ್ ತಿರ್ಗಾ ರೇಟ್ ಜಾಸ್ತಿ ಮಾಡ್ತೀನಿ ಅಂತಿದ್ದಾರೆ. ಯಾವ ಥರ ಆಗುತ್ತೆ ಇದು? ತಪ್ಪಲ್ವಾ? ನಾನು ಹೇಳೋದಂದರೆ ಅವರು ಬೇಡ ನಮಗೆ. ಬೇಕಾರೆ ನಮಗೆ ಕಾಂಗ್ರೆಸ್ಸು BJPಯಿಂದ ಆ ಜಾಗಕ್ಕೆ ಬೇರೆಯವ್ರು ಕೂತ್ಕೊಂಡು ಒಂದು ಒಳ್ಳೆಯದು. ಯಾಕೆಂದರೆ ಇವ್ರ ಪ್ರಯೋಜನ ಇಲ್ಲ. ನನ್ನ ಅನುಭವ ಇದು. ಇವಾಗ ರಾಜಕಾರಣಿಯಲ್ಲಿ ಅಂದ್ರೆ ಇವಾಗ ಏನ್ ಹಗರಣಗಳಾಗ್ತಿದ್ದಲ್ಲ, ಇದೆಲ್ಲ ನಿಮ್ಗೆ ಗೊತ್ತಿರೋದೆ. ಬೆಳಗ್ಗೆ ಇದ್ರೆ ಒಂದಲ್ಲ ಒಂದು ಹಗರಣಗಳಾಗ್ತಾನೆ ಇದೆ. ಏನ್ ಅನ್ಸುತ್ತೇನೋ ಇದನ್ನೆಲ್ಲ ನೋಡ್ತಾ ಇದ್ರೆ? ಈ ಥರ ನಮಗೆ ದುಡ್ಡುಗಳು, ಜನಗಳ ದುಡ್ಡನ್ನ, ಈಗ ಒಂದು ಬ್ಯಾಂಕಲ್ಲಿ ದುಡ್ಡು ಇಡೋಕ್ಕೂ ಭಯ. ನನಗೆ ವಯಸ್ಸಾಗಿದೆ, ನಂದು ದುಡ್ಡಿದೆ, ಈಗ ಬ್ಯಾಂಕ್ನಲ್ಲಿ ಇಟ್ಟಿದ್ದೀನಿ, ನಾಳೆ ವಾಪಸ್ ಬರುತ್ತೋ ಇಲ್ಲೋ ಅನ್ನೋ ಅಷ್ಟು ಭಯ ಆಗಿದೆ. ಯಾಕೆ ಅಂತೀರಾ? ಇರೋ ಕಡೆನೇ ದುಡ್ಡು ಮಾಯ ಆಗೋಗ್ತಾ ಇದೆ. ಯಾರೋ ದುಡ್ಡು ತಿಂತಾ ಇದ್ದಾರೆ. ಇವತ್ತು ನೋಡಿದ್ರೆ ಬೆಳಿಗ್ಗೆ ಎಷ್ಟು ಕೊಡಿ, ಅವ್ರು ಯಾರೋ ಬ್ಯಾಂಕ್ನಲ್ಲಿ ವರ್ಕರೇ ದುಡ್ಡು ಮಾಯ ಮಾಡಿಬಿಟ್ರೆ, ಜನಗಳು ಇವತ್ತು ನಿಮ್ಮದು ಗೋರ್ಮೆಂಟ್ ದುಡ್ಡು ಮಾಯ ಮಾಡ್ತಾರೆ, ನಾಳೆ ನಮ್ಮ ದುಡ್ಡು ಹೋಗುತ್ತೆ. ಇದು ಮಹಾ ತಪ್ಪು. ಇದನ್ನು ಮೊದಲು ಅವ್ರು ಕಂಟ್ರೋಲ್ ಮಾಡಬೇಕು. ಯಾವುದೋ ಬ್ಯಾಂಕಿನ ದುಡ್ಡು ನೋಡಿ, ಇವಾಗ ಬ್ಯಾಂಕ್ನಲ್ಲಿ ನಮ್ಮ ದುಡ್ಡೆಲ್ಲ ಯಾವ ಗ್ಯಾರಂಟಿ ಮೇಲೆ ಇಡ್ತಾರೆ? ಈ ಗೋರ್ಮೆಂಟ್ ದುಡ್ಡು ನೀವು 4 ಜನಕ್ಕೆ ಕೊಡೋಕ್ಕಿಂತ ನೀವು ಗೋರ್ಮೆಂಟ್ನವ್ರು ಇಟ್ಟಿದ್ದು ದುಡ್ಡನ್ನೇ ತಿಂದುಬಿಟ್ರೆ ನಾಳೆ ನಮ್ಮ ದುಡ್ಡು ಬಿಡ್ತಾರಾ? ಕರೆಕ್ಟಮ್ಮ ನಾನು ಹೇಳೋದು? ಅದು ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇದು ಗೋರ್ಮೆಂಟ್ ಚೇಂಜ್ ಆಗೋದು ಭಾರಿ ಒಳ್ಳೆಯದು. BJPಯವರಾಗಲಿ ಅವರು ಅಷ್ಟೇ, ಅವರು ಹಂಗೆ ಮಾಡಬಾರ್ದು. ಅದು ಅವರು ಒಂದು ಜನಗಳಿಗಾಗಿ ಮಾಡಬೇಕು. ನೀವು ನಮ್ಮ ಮಂತ್ರಿ ಮಾಡೋದೇನು ಗೊತ್ತಾ? ನೀವು ಅಲ್ಲಿಗೋಗಿ ನಡ್ಕೊಂಡೋಗಿ ಇಲ್ಲಿಗೋಗಿ ನಡ್ಕೊಂಡೋಗಿ ಏನಲ್ಲ, ಕಷ್ಟ ಬಿದ್ದು ನಡ್ಕೊಂಡು ಹೋಗೋದು. ಇಲ್ಲಿ ನಮ್ಮಂಥ ಬಡವರಿಗೆ, ಯಾರಿಗಾರು ಬಡವರುಗಳಿಗೆ
ಎಲ್ಪ್ ಮಾಡೋಕ್ಕೆ ಮಂತ್ರಿಗಳು ಅವ್ರು ಬರೀ ಅವ್ರವ್ರ ಮನೆಯದೇ ಹೊಡೆದಾಡ್ಕೊಂಡಿದ್ರೆ ನಾಳೆ ಮೈಸೂರಿಗೆ ಹೋಗ್ತೀನಿ, ನಾಳೆ ಡೆಲ್ಲಿಗೆ ಹೋಗ್ತೀನಿ, ನಮ್ಮ ಕತೆ ಯಾರು ನೋಡ್ತಾರೆ? ದಿನ ಬೆಳಗ್ಗೆ ಕರೆಂಟ್ ಇಲ್ಲ, ನೀರಿಲ್ಲ, ಅದಿಲ್ಲ ಇದಿಲ್ಲ, ಮಳೆ ಗಾಳಿ ಮೋರಿ ಹೋಗ್ತಾ ಇಲ್ಲ, ನೀರು ಹೋಗ್ತಾ ಇಲ್ಲ, ಕಾರ್ಪೊರೇಷನ್ ಅವ್ರು ನೋಡ್ತಿಲ್ಲ, ಇದೆಲ್ಲ ಯಾರು ಮಾಡ್ತಾರೆ? ಅದು ಅವರೇ ನೋಡ್ಕೋಬೇಕು. ಅದನ್ನ ನೋಡೋಕೆ ಹೋದ್ರೆ ನಮ್ಮನ್ನು ಒಳಕ್ಕೂ ಬಿಡಲ್ಲ. ಯಾಕೆ ಬರ್ತೀರಿ ಇಲ್ಲಿ, ಹೋಗ್ರಿ ಇಲ್ಲಿ ನೋಡ್ಬೇಕು, ಅವ್ರನ್ನ ಕಾಣೋಕ್ಕಾಗಲ್ಲ ಅಂತೀರ. ಅದರೊಳಗೂ ಓದಿದ್ದವ್ರು ಹೋದ್ರಂತೂ ಅವ್ರಿಗೆ 10 ಪೈಸಕ್ಕೆ ಬೆಲೆ ಇರಲ್ಲ. ಆಯ್ತೇನಮ್ಮ? ಅದನ್ನು ನಾನು ಹೇಳೋದು ಏನು ಅಂದರೆ, ಯಾರೇ ಆಗಲಿ, ಬಿ ಜೆ ಪಿಯವರಾಗಲಿ ಕಾಂಗ್ರೆಸ್ ಆಗಲಿ, ಜನಗಳಿಗೆ ಮಾಡಬೇಕು. ಅದೇ ಮನುಷ್ಯತ್ವ. ಅದಿಲ್ವಲ್ಲ ಅಲ್ಲಮ್ಮ. ಸರ್, ಇವಾಗ ಅಂದ್ರೆ ಇವಾಗ ರಾಜಕೀಯದಲ್ಲಿ ನೋಡ್ತಿದ್ದೀರಾ, ಬೆಳಗ್ಗೆ ಆದ್ರೆ ಒಂದಲ್ಲ ಒಂದು ಹಗರಣಗಳು ಎತ್ತು ರಾಜಕೀಯ ವ್ಯಕ್ತಿಗಳೇ ತೋರಿಸ್ತಿದ್ದಾರೆ. ನಾವಿಷ್ಟ ಹಗರಣ ಮಾಡಿದೀವಿ, ನೀವಿಷ್ಟ ಹಗರಣ ಮಾಡಿದೀವಿ ಅಂತ ಅವರೇ ಎತ್ಕೊಂಡು ಹೇಳ್ತಿದಾರಲ್ವಾ? ರಾಜಕೀಯ ಬೆಳವಣಿಗೆ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಇದು ತಪ್ಪು. ಏನೆಂದರೆ, ನಾವು ಮಾಡಿದ್ದು ಅವ್ರವ್ರು ಮಾಡಿದ್ದು ಅವ್ರವ್ರು ಹೇಳ್ಕೊತಾ ಇದ್ದಾರೆ. ದೇಶಕ್ಕೆ ಏನು ಮಾಡಿದ್ವಿ, ಸ್ಟೇಟ್ಗೆ ಏನು ಮಾಡಿದ್ವಿ, ಅವರಲ್ಲಿ ಇಲ್ವೇ ಇಲ್ಲ. ಅವರು ಅಷ್ಟು ತಿಂದರು, ಇವ್ರು ಇಷ್ಟು ತಿಂದರು, ನಾವು ಇಷ್ಟು ತಿಂದ್ವಿ, ನಮ್ಮದು ಮಾಡಿದ ತಪ್ಪು, ಅವ್ರು ಮಾಡಿದ ತಪ್ಪು ಅಂತ ಹೇಳ್ತಾರನ್ನ, ನಾವು ಮಾಡಿದ್ದೇ ತಪ್ಪು ಅಂತ ಅವ್ರು ಒಪ್ಕೊತಾ ಇಲ್ಲ. ಜನಗಳಿಗೆ ಏನು ಹೆಲ್ಪ್ ಮಾಡ್ತಾ ಇಲ್ವಲ್ಲ. ದುಡ್ಡುಗಳು ಅವ್ರವರೇ ಕಿತ್ತಾಡ್ತಾ ಇದ್ದಾರೆ. ಅವ್ರವ್ರಿಗೆ ಅವ್ರ ಮನೇದು ಅವ್ರದ್ದೇ ಕಿತ್ತಾಡ್ತಾರೆ. ನಾಳೆ ಅವ್ರು ಮಾಡಿದ್ರಂತ ಇವರು ನಮ್ಮನ್ನು ಕಾಪಾಡೋದು ಯಾವಾಗ? ಈಗ ಓಟ್ ಹಾಕಿ ನಿಲ್ಸಿದಾರಲ್ಲ, ಓಟ್ ಹಾಕ್ದವ್ರಿಗೆ ಕಾಪಾಡೋದು ಯಾವಾಗ? ನಾನು ಹೇಳೋದು, ಈಗ ಓಟ್ ಹಾಕಿ 10 ಜನ ಸೇರಿಬಿಟ್ಟು ಓಟ್ ಹಾಕಿದ್ರಲ್ಲಮ್ಮ, ಬಡವರು ಸಾವುಕಾರೆಲ್ಲ, ಅವ್ರನ್ನ ಅವ್ರು ನೋಡ್ತಾನೆ ಇಲ್ಲ. ಅವ್ರದ್ದೇ ಕಿತ್ತಾಟ ಆಗ್ಬಿಟ್ಟಿದೆ. ಇದು ಸ್ಟೇಟ್ಗೆ ಏನು ಮಾಡಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ ಅವರು. ನೀವು ಹಗರಣದೆಲ್ಲ ತಿಂದ್ರಿ, ನಮ್ಮನೆಲ್ಲ ಇದಾಯಿತು, ಇವ್ರ ಮನೇಲಿ ಆಯಿತು, ಆ ಫಿಲಮ್ ಆಕ್ಟರ್ಸ್ದಂಗೆ ಆಯಿತು, ಇವ್ರದ್ದು ಹಿಂಗಾಯ್ತು ಅನ್ನೋದು ತಪ್ಪದು. ಫಸ್ಟು ಜನಗಳ್ನ, ನಿಮ್ದು ಏನು ಕಷ್ಟ ಇದೆ, ಮೋರಿ ನೀರು ಹೋಯ್ತಾ, ಮನೇಲಿ ಏನು ತಿಂದ್ರಿ, ನಿಮ್ಮ ಗಂಡ ಇಲ್ವಾ, ನಿಮಗೆ ದುಡ್ಡು ಎಷ್ಟು ಗಂಡ ಇಲ್ದಿದ್ದರೂ ಕೊಡಲಮ್ಮ, ಯಜಮಾನ್ರು ಇಲ್ದರೆ ಹೆಣ್ಮಕ್ಳಿಗೆ ಕೊಡಲಿ. ಆ ದುಡ್ಡು 2,00,000 ಕೊಡ್ತೀರಲ್ಲ, ಅದು ಒಂದು ಅಮೌಂಟಲ್ಲಿ ಹೆಂಗಸರಿಗೆ ಜೆಂಟ್ಸ್ ಹೊರಟೋಗಿರ್ತಾರೆ, ಅಂಥವ್ರಿಗೆ ಹೆಲ್ಪ್ ಮಾಡಿದ್ರೆ ತುಂಬ ಪುಣ್ಯ ಬರುತ್ತೆ. ಈಗ ಗಂಡ ಇರಲ್ಲ, ಮಕ್ಕಳು ಅಂಥವ್ರಿಗೆಲ್ಲ ಮಾಡ್ತಾಯಿಲ್ಲ ಇವರು. ಅದೇ ಮುಖ್ಯ ಮಾಡಬೇಕಾದ್ದವ್ರು. ಅದು ಮಾಡ್ತಾ ಇಲ್ಲ. ಬಸ್ ಹೋಗೋದು ಫ್ರೀ, ಅಲ್ಲಿ ನೋಡಿದ್ರೆ ಗಂಡಸಿಗೆ ಸೀಟೇ ಕೊಡಲ್ಲ, ಬರೀ ಹೆಣ್ಮಕ್ಳ ಸೀಟ್ ತುಂಬಿಕೊಂಡಿರ್ತಾರೆ. ಹೇಳಿದ್ರೆ ಬೇಜಾರು ಮಾಡ್ಕೊತಾರೆ. ನಾವು ಇದ್ದೇಳಿ ಅನ್ನೋಕ್ಕೂ ಅವ್ರನ್ನೂ ಎಬ್ಸಕ್ಕೆ ನಮ್ಗೆ ಇಷ್ಟ ಆಗೋದಿಲ್ಲ. ಹಂಗಾಗಿ ಕೂತ್ಬಿಟ್ಟು ಬಿಡೋದೇ ಇಲ್ಲ ಜಾಗ. ಅವ್ರು ಯಾಕೆ ಹಂಗಾಗಿದೆ ಅಂದರೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ಹೆಣ್ಮಕ್ಳು ಜಾಸ್ತಿ ಬಸ್ಸಲ್ಲಿ ಹೋಗೋದು. ಹಿಂಗಾಗ್ಬಿಟ್ಟು ಜೆಂಟ್ಸ್ 10 ಜನ ಇದ್ದರೆ 30 ಜನ ಲೇಡೀಸ್ ಇರ್ತಾರೆ. ಆವಾಗ ನಮಗೆಲ್ಲಿ ಸೀಟ್ ಸಿಗುತ್ತೆ? ಅವ್ರದ್ದು ತಪ್ಪಿಲ್ಲ, ಕೂತ್ಕೊಳ್ತಾರೆ, ಬಂದಿರ್ತಾರೆ, ಕೂತ್ಕೊಳ್ತಾರೆ. ಅವ್ರನ್ನ ಎದ್ದೇಳೆ ಅನ್ನೋಕ್ಕೂ ಆಗಲ್ಲ. ಇದೊಂದು ಬಸ್ ಚಾರ್ಜದ್ದು ಇದು ಮಾಡಬೇಕು. ಅವರು ಏನು ಸ್ಟಾಪ್ ಮಾಡಿಬಿಡ್ಬೇಕು. ಸ್ಟಾಪ್ ಮಾಡಿಬಿಟ್ಟು ಕಾಯಿಲೆ ಕೊಡಿ, ಔಷಧಿ ಕೊಡಿ, ಹಾಸ್ಪಿಟ್ಲಿಗೆ ಕೊಡಿ. ಒಂದು ಹಾಸ್ಪಿಟ್ಲಿಗೆ ಹೋದರೆ 1,00,000 2 ಲಕ್ಷ ಅಂತಾರೆ. ತಪ್ಪಿಸಿ, ಅದು ಮೊದಲು ತಪ್ಪಿಸ್ಬೇಕು. ಅದು ಮಾಡಲ್ಲ. ಅದು ಮಾಡೋದು ಬಿಟ್ಬಿಟ್ಟು ಇವರು ಎಲ್ಲೆಲ್ಲೋ ತಿರ್ಕೊಂಡು ಅದಿಲ್ಲ ಇದಿಲ್ಲ, ಇವ್ರು ತಿಂದರು ಅವ್ರು ತಿಂದರು. ಇದು ರಾಜಕೀಯನೇ ಅಲ್ಲಮ್ಮ. ಬರೀಗೆ ಅವ್ರವ್ರ ಇದು ಬದುಕುಣೋದು, ಅವ್ರವ್ರ ಜೀವನ, ಅವ್ರದ್ದು ಎಜುಕೇಷನ್, ಅವ್ರವ್ರ ಇದು ಸ್ಟೇಜಿಗೆ ನೋಡ್ತಾರೆ. ಬಡವ್ರನ್ನ ಯಾರೂ ನೋಡ್ತಾ ಇಲ್ಲ. ಬೀಟ್ ಪ್ಲಸ್ ಕರ್ನಾಟಕ.